ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಫ್ರೆಶ್ ಆಗಿ ಎನರ್ಜೆಟಿಕ್ ಆಗಿರಬೇಕು ಅಲ್ವಾ? ಹೊಟ್ಟೆ ಹಗುರವಾಗಿ, ಲಿವರ್ ಆರೋಗ್ಯವಾಗಿ ಇರಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಇದಕ್ಕೆಲ್ಲ ಪ್ರಕೃತಿಯಲ್ಲೇ ಉತ್ತರ ಇದೆ. ಅದ್ಭುತವಾದ 4 ಎಲೆಗಳು ಇದಕ್ಕೆ ಹೇಗೆ ಸಹಾಯ ಮಾಡ್ತವೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಚೈತನ್ಯ ಇರೋದಕ್ಕಿಂತ ಹೆಚ್ಚಾಗಿ ಸುಸ್ತು, ಆಲಸ್ಯ ಅನಿಸ್ತಾ ಇದೆಯಾ? ದಿನವಿಡೀ ಹೊಟ್ಟೆ ಭಾರವಾದ ಹಾಗೆ, ಉಬ್ಬಿದ ಹಾಗೆ ಅನಿಸ್ತಾ ಇರುತ್ತಾ? ಇಂಥ ಫೀಲಿಂಗ್ಸ್ ನಮ್ಮ ಇಡೀ ದಿನದ ಮೂಡನ್ನೇ ಹಾಳು ಮಾಡುತ್ತೆ ಅಲ್ವಾ? ಹಾಗಿದ್ರೆ ಇದಕ್ಕೆ ಏನು ಪರಿಹಾರ ಅಂತ ನೋಡೋಣ. ಸಾಮಾನ್ಯವಾಗಿ ಈ ಹೊಟ್ಟೆ ಉಬ್ಬರ, ಕಡಿಮೆ ಎನರ್ಜಿ, ಈ ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ ಬೇರೆಲ್ಲೂ ಇಲ್ಲ, ನಮ್ಮ ದೇಹದ ಒಳಗೇನೆ ಇರುತ್ತೆ. ವರ್ಷಗಳಿಂದ ನಮ್ಮ ದೇಹದಲ್ಲಿ ಸೇರ್ಕೊಂಡಿರುವ ಟಾಕ್ಸಿನ್ಗಳು, ಅಂದ್ರೆ ವಿಷಕಾರಿ ಅಂಶಗಳು, ಹಾಗೇನೆ ಸರಿಯಾಗಿ ಜೀರ್ಣವಾಗದ ಆಹಾರ, ಇದೆಲ್ಲ ನಮ್ಮ ಕರುಳಲ್ಲಿ ಸಿಕ್ಕಿ ಹಾಕ್ಕೊಂಡಿರುತ್ತೆ. ನಾವು ಎಷ್ಟೇ ದುಬಾರಿ ಜ್ಯೂಸ್ ಕುಡಿಯಲಿ, ಫಾಸ್ಟಿಂಗ್ ಮಾಡಲಿ, ಒಳಗಿನಿಂದ ಕ್ಲೀನಿಂಗ್ ಆಗದೇ ಇದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಆದ್ರೆ ಚಿಂತೆ ಮಾಡಬೇಕಾಗಿಲ್ಲ, ಯಾಕಂದ್ರೆ ಇದರ ಪರಿಹಾರ ಯಾವುದೇ ದುಬಾರಿ ಪ್ರಾಡಕ್ಟ್ಸ್ನಲ್ಲಿಲ್ಲ. ಬದಲಿಗೆ ನಿಮ್ಮೆಲ್ಲರ ಅಡುಗೆ ಮನೆಯಲ್ಲೇ ಸಿಗುವ ಕೆಲವು ಸಾಮಾನ್ಯ ಎಲೆಗಳಲ್ಲಿದೆ. ಹಾಗಾದ್ರೆ ಆ ಎಲೆಗಳು ಯಾವುವು? ಅವು ಹೇಗೆ ಕೆಲಸ ಮಾಡುತ್ತವೆ ಅಂತ ಈಗ ನೋಡೋಣ. ಸರಿ, ಇವತ್ತು ನಾವು 4 ನಿರ್ದಿಷ್ಟ ಎಲೆಗಳ ಬಗ್ಗೆ ಮಾತಾಡೋಣ. ಇವು ನಮ್ಮ ದೇಹವನ್ನ ಒಳಗಿನಿಂದ ಶುದ್ಧಿ ಮಾಡೋಕೆ ಒಂದು ಪವರ್ಫುಲ್ ಸಿಸ್ಟಮ್ನಂತೆ ಕೆಲಸ ಮಾಡ್ತವೆ. ಇವುಗಳ ವಿಶೇಷತೆ ಏನು ಅಂತ ತಿಳಿದುಕೊಳ್ಳೋಣ. ನಾವಿವತ್ತು ಫೋಕಸ್ ಮಾಡ್ತಾ ಇರೋ ಆ 4 ಎಲೆಗಳು ಅಂದ್ರೆ ಸೊನ್ನಮುಖಿ, ಬೇವಿನ ಎಲೆ, ಕರಿಬೇವು ಮತ್ತು ಪುದೀನ. ಪ್ರತಿಯೊಂದಕ್ಕೂ ತನ್ನದೇ ಆದ ಒಂದು ಸ್ಪೆಷಲ್ ಗುಣ ಇದೆ. ಇವು ನಮ್ಮ ಬೇರೆ ಬೇರೆ ಸಮಸ್ಯೆಗಳಿಗೆ ಪರಿಹಾರ ಕೊಡಬಲ್ಲವು. ಬನ್ನಿ ಒಂದೊಂದಾಗಿ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಯೋಣ. ನಮ್ಮ ಲಿಸ್ಟ್ನಲ್ಲಿ ಮೊದಲನೆಯದು ಮತ್ತು ಅತ್ಯಂತ ಶಕ್ತಿಶಾಲಿ ಎಲೆ ಅಂದ್ರೆ ಸೊನ್ನಾಮುಖಿ. ಇದನ್ನ ಕೆಲವರು ಸನೆಯೆಲೆ ಅಂತಾನೂ ಕರೀತಾರೆ. ಯಾರಿಗೆ ತುಂಬಾ ದಿನಗಳಿಂದ ಮಲಬದ್ಧತೆ ಸಮಸ್ಯೆ ಇದೆಯೋ ಅವರಿಗೆ ಇದೊಂದು ಅತ್ಯುತ್ತಮ ನ್ಯಾಚುರಲ್ ಪರಿಹಾರ. ತುಂಬ ದಿನಗಳಿಂದ ಮಲಬದ್ಧತೆ ಇದ್ದಾಗ ಈ ಸೊನ್ನಾಮುಖಿ ಎಲೆ ಕರುಳಿನ ಸ್ನಾಯುಗಳನ್ನು ಆಕ್ಟಿವೇಟ್ ಮಾಡಿ ಮೂವ್ಮೆಂಟನ್ನು ಫಾಸ್ಟ್ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಕರುಳಲ್ಲಿ ಅಂಟುಕೊಂಡು ಕೂತಿದ್ದ ಹಳೆಯ ತ್ಯಾಜ್ಯ ಎಲ್ಲವೂ ಸುಲಭವಾಗಿ ಹೊರಗೆ ಹೋಗಿ ಹೊಟ್ಟೆ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ. ಇದನ್ನು ಬಳಸೋದು ತುಂಬ ಸಿಂಪಲ್. ರಾತ್ರಿ ಮಲಗೋಕ್ ಮುಂಚೆ ಅರ್ಧ ಟೀಸ್ಪೂನ್ ಸೊನ್ನಾಮುಖಿ ಪುಡಿಗೆ 1 ಚಿಟಿಕೆ ಕಪ್ಪು ಉಪ್ಪು ಸೇರಿಸಿ 1 ಕಪ್ ಉಗುರು ಬೆಚ್ಚಗಿನ ನೀರಲ್ಲಿ ಮಿಕ್ಸ್ ಮಾಡಿ ಕುಡಿಬೇಕು. ಸಾಮಾನ್ಯವಾಗಿ ಇದನ್ನು ತೆಗೆದುಕೊಂಡ 6ರಿಂದ 10 ಗಂಟೆಯೊಳಗೆ ಇದರ ಎಫೆಕ್ಟ್ ಗೊತ್ತಾಗತ್ತೆ. ಆದರೆ ಇಲ್ಲಿ ಒಂದು ತುಂಬ ಮುಖ್ಯವಾದ ವಿಷಯವನ್ನ ನೆನ್ಪಿಟ್ಕೊಳ್ಬೇಕು. ಸೊನ್ನಾಮುಖಿ ಎಲೆ ತುಂಬಾನೇ ಪವರ್ಫುಲ್ ಆಗಿರೋದ್ರಿಂದ ಇದನ್ನ ಪ್ರತಿದಿನ ಖಂಡಿತ ಬಳಸಬಾರ್ದು. ಇಲ್ಲಾಂದ್ರೆ ನಮ್ಮ ದೇಹಕ್ಕೆ ಇದರ ಅಭ್ಯಾಸ ಆಗ್ಬಿಡ್ಬಾರ್ದು. ಅದಕ್ಕೆ ಇದನ್ನ ವಾರಕ್ಕೆ 1 ಸಲ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 2 ಸಲ ಮಾತ್ರ ಬಳಸೋದು ಸೇಫ್. ಸರಿ, ನಮ್ಮ ಮುಂದಿನ ಎಲೆ ಬೇವಿನ ಎಲೆ. ಬೇವಿನ ಎಲೆ ಅಂದ ತಕ್ಷಣ ಅದರ ಕಹಿ ನೆನಪಾಗುತ್ತೆ ಅಲ್ವಾ? ಆದ್ರೆ ಅದರ ಗುಣಗಳು ಅಷ್ಟೇ ಅದ್ಭುತ. ಇದು ನಮ್ಮ ದೇಹದೊಳಗಿನ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ಮತ್ತು ಟಾಕ್ಸಿನ್ಗಳನ್ನ ನಾಶ ಮಾಡಿ ಕರುಳಿನ ಆರೋಗ್ಯ ಮತ್ತು ಚರ್ಮದ ಸಮಸ್ಯೆಗಳನ್ನ ಸರಿಪಡಿಸುತ್ತೆ. ಪದೇ ಪದೇ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗ್ತಿದ್ರೆ ಅಥವಾ ಬಾಯಲ್ಲಿ ಹುಣ್ಣು, ಮುಖದ ಮೇಲೆ ಮೊಡವೆಗಳ ಸಮಸ್ಯೆ ಇದ್ರೆ ಅದಕ್ಕೆ ಬೇವಿನೆಲೆ ಒಂದು ಒಳ್ಳೆಯ ಪರಿಹಾರ. ಯಾಕಂದ್ರೆ ಇದು ರಕ್ತವನ್ನ ಶುದ್ಧಿ ಮಾಡಿ ಚರ್ಮದ ಸಮಸ್ಯೆಗಳನ್ನ ಮೂಲದಿಂದಲೇ ಕಡಿಮೆ ಮಾಡುತ್ತೆ. ಇದನ್ನ ಸೇವಿಸೋಕೆ ಬೆಸ್ಟ್ ವಿಧಾನ ಅಂದ್ರೆ ರಾತ್ರಿ ಹೊತ್ತು 4-5 ಫ್ರೆಶ್ ಬೇವಿನ ಎಲೆಗಳನ್ನ ಚೆನ್ನಾಗಿ ಜಗ್ದು ತಿನ್ನೋದು. ಹೌದು, ಇದು ತುಂಬ ಕಹಿ ಇರುತ್ತೆ, ಆದರೆ ಇದರ ಬೆನಿಫಿಟ್ಸ್ ಅದಕ್ಕಿಂತ ಜಾಸ್ತಿ ಇದೆ. ಒಂದು ವೇಳೆ ಫ್ರೆಶ್ ಎಲೆಗಳು ಸಿಕ್ಕಿಲ್ಲ ಅಂದ್ರೆ ಬೇವಿನ ಕ್ಯಾಪ್ಸುಲ್ಗಳ್ನೂ ಕೂಡ ಬಳಸ್ಬೋದು. ನಾವೀಗ 3ನೇ ಎಲೆಗಡೆ ಹೋಗೋಣ. ಇದು ನಮ್ಮೆಲ್ಲರ ಅಡುಗೆ ಮನೆಯಲ್ಲಿ ದಿನನಿತ್ಯ ಬಳಸುವ ಕರಿಬೇವಿನ ಎಲೆ. ಇದು ನಮ್ಮ ಲಿವರ್ ಆರೋಗ್ಯಕ್ಕೆ ಮತ್ತು ಮೆಟಬಾಲಿಸಮ್ಗೆ ತುಂಬಾನೇ ಒಳ್ಳೆಯದು. ಕರಿಬೇವಿನ ಎಲೆ ನಮ್ಮ ಲಿವರನ್ನ ಆಕ್ಟಿವೇಟ್ ಮಾಡಿ ಬೈಲ್ ಜ್ಯೂಸ್ ಅಂದ್ರೆ ಪಿತ್ತರಸದ ಉತ್ಪಾದನೆಯನ್ನ ಸುಧಾರಿಸುತ್ತೆ. ಇದರಿಂದ ನಾವು ತಿಂದ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತೆ. ಅಷ್ಟೇ ಅಲ್ಲ, ಇದು ದೇಹದಲ್ಲಿ ಸೇರ್ಕೊಂಡಿರೋ ಎಕ್ಸ್ಟ್ರಾ ಫ್ಯಾಟ್, ಅದರಲ್ಲೂ ಹೊಟ್ಟೆ ಭಾಗದ ಕೊಬ್ಬನ್ನು ಕರಗಿಸೋಕೆ ಸಹಾಯ ಮಾಡುತ್ತೆ. ಕರುಳಿನ ಸಮಸ್ಯೆಗಳಿಂದಾಗಿ ಕೂದಲು ಉದುರ್ತಾ ಇದ್ರೆ ಅದಕ್ಕೂ ಇದು ಒಳಗಿನಿಂದ ಸಪೋರ್ಟ್ ಮಾಡುತ್ತೆ. ಇದನ್ನ ಬಳಸೋದು ಕೂಡ ತುಂಬಾ ಈಸಿ. ಬೆಳಗ್ಗೆ ಅಥವಾ ರಾತ್ರಿ 10-12 ಫ್ರೆಶ್ ಕರಿಬೇವಿನ ಎಲೆಗಳನ್ನ ಚೆನ್ನಾಗಿ ಜಗ್ದು ಅದರ ಮೇಲೆ 1 ಲೋಟ ನೀರು ಕುಡಿಯಿರಿ. ಒಂದು ವೇಳೆ ಫ್ರೆಶ್ ಎಲೆಗಳು ಸಿಗದೇ ಇದ್ರೆ 1 ಚಮಚ ಒಣಗಿದ ಪುಡಿಯನ್ನ ಉಗುರು ಬೆಚ್ಚಗಿನ ನೀರಿನ ಜೊತೆ ತಗೋಬಹುದು. ನಮ್ಮ ಲಿಸ್ಟ್ನ ಕೊನೆಯ ಎಲೆ ಪುದೀನ. ಗ್ಯಾಸ್, ಹೊಟ್ಟೆ ಉಬ್ಬರ, ಆಸಿಡಿಟಿ ಅಂತಹ ಕಾಮನ್ ಡೈಜೆಷನ್ ಪ್ರಾಬ್ಲಮ್ಗಳಿಗೆ ಇದೊಂದು ಸೌಮ್ಯವಾದ ಆದರೆ ತುಂಬಾನೇ ಪರಿಣಾಮಕಾರಿಯಾದ ಪರಿಹಾರ. ಪುದೀನಾದಲ್ಲಿ ಮೆಂಥಾಲ್ ಅನ್ನೋ ಒಂದು ಅಂಶ ಇರುತ್ತೆ.
ಇದು ನಮ್ಮ ಜೀರ್ಣಾಂಗ ವ್ಯೂಹದ ಸ್ನಾಯುಗಳಿಗೆ ರಿಲ್ಯಾಕ್ಸ್ ಆಗೋಕೆ ಸಹಾಯ ಮಾಡುತ್ತೆ. ಇದರಿಂದ ಡೈಜೆಷನ್ ಪ್ರೋಸೆಸ್ ಸ್ಮೂತ್ ಆಗುತ್ತೆ ಮತ್ತು ಕರುಳಲ್ಲಿರೋ ಎಕ್ಸ್ಟ್ರಾ ಹೀಟ್ ಕಡಿಮೆ ಆಗುತ್ತೆ. ಹಾಗಾಗಿ ರಾತ್ರಿ ಊಟದ ನಂತರ ಹೊಟ್ಟೆ ಭಾರವಾದರೆ ಅಥವಾ ಗ್ಯಾಸ್ನಿಂದ ನಿದ್ದೆ ಬರ್ತಾ ಇಲ್ಲ ಅಂದ್ರೆ ಪುದೀನ ಒಂದು ಬೆಸ್ಟ್ ಸೊಲ್ಯೂಷನ್. ಇದನ್ನ ಮಾಡೋದು ಹೀಗೆ: 8-10 ಪುದೀನ ಎಲೆಗಳನ್ನು ಸ್ವಲ್ಪ ಜಜ್ಜಿ 1 ಕಪ್ ಉಗುರು ಬೆಚ್ಚಗಿನ ನೀರಲ್ಲಿ ಹಾಕಿ 5 ನಿಮಿಷ ಮುಚ್ಚಿಡಿ. ಆ ನಂತರ ಮಲಗೋಕೆ ಮುಂಚೆ ಈ ನೀರನ್ನ ಟೀ ಕುಡಿದ ಹಾಗೆ ನಿಧಾನವಾಗಿ ಕುಡಿದ್ರೆ ಇದು ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಶಾಂತಗೊಳಿಸಿ ಆರಾಮವಾಗಿ ನಿದ್ದೆ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಓಕೆ, ಈ 4 ಎಲೆಗಳ ಪವರ್ ಏನು ಅಂತ ಈಗ ನಮಗೆ ಗೊತ್ತಾಗಿದೆ. ಈಗ ಇರೋ ಮುಖ್ಯವಾದ ಸ್ಟೆಪ್ ಅಂದ್ರೆ ನಮ್ಮ ಆರೋಗ್ಯದ ಅಗತ್ಯಕ್ಕೆ ತಕ್ಕ ಹಾಗೆ ಸರಿಯಾದ ಎಲೆಯನ್ನ ಹೇಗೆ ಆರಿಸ್ಕೊಳ್ಳೋದು ಅನ್ನೋದು. ಒಂದು ಸಣ್ಣ ಸಮ್ಮರಿ ಹೇಳೋದಾದ್ರೆ, ಸೊನ್ನಾಮುಖಿ ತೀವ್ರವಾದ ಮಲಬದ್ಧತೆಗೆ, ಬೇವು ಒಳಗಿನ ಇನ್ಫೆಕ್ಷನ್ ಮತ್ತೆ ಸ್ಕಿನ್ ಪ್ರಾಬ್ಲಮ್ಸ್ಗೆ, ಕರಿಬೇವು ಲಿವರ್ ಆರೋಗ್ಯಕ್ಕೆ ಮತ್ತು ಪುದೀನ ಗ್ಯಾಸ್ ಹಾಗೂ ಆಸಿಡಿಟಿಗೆ ಬೆಸ್ಟ್. ಈ ಪಾಯಿಂಟ್ಸನ್ನ ಗಮನದಲ್ಲಿಟ್ಟುಕೊಂಡು ಸರಿಯಾದದ್ದನ್ನ ಆಯ್ಕೆ ಮಾಡ್ಕೋಬೋದು. ಇಲ್ಲಿ ಒಂದು ಮುಖ್ಯವಾದ ಟಿಪ್ ಇದೆ. ಎಲ್ಲವನ್ನೂ ಒಂದೇ ಸಲ ಟ್ರೈ ಮಾಡೋ ಬದಲು ನಿಮ್ಮ ಮುಖ್ಯ ಸಮಸ್ಯೆ ಯಾವುದು ಅಂತ ಮೊದಲು ಗುರ್ತಿಸ್ಕೊಳ್ಳಿ. ಆಮೇಲೆ ಅದಕ್ಕೆ ಸರಿಹೊಂದುವ ಒಂದೇ ಒಂದು ಎಲೆಯಿಂದ ಶುರು ಮಾಡಿ. ಹೀಗೆ ಮಾಡಿದ್ರೆ ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಹಾಗಾದ್ರೆ ಈ ಎಲ್ಲಾ ಮಾಹಿತಿಯ ಆಧಾರದ ಮೇಲೆ ತಮ್ಮ ದೇಹಕ್ಕೆ ಯಾವ ನ್ಯಾಚುರಲ್ ರೀಸೆಟ್ ಅಥವಾ ಕ್ಲೆನ್ಸ್ ಹೆಚ್ಚು ಸೂಕ್ತ ಅಂತ ಯೋಚಿಸಿ. ಸರಿಯಾದ ಆಯ್ಕೆ ಮಾಡಿಕೊಳ್ಳೋ ಮೂಲಕ ಆರೋಗ್ಯಕರ ಜೀವನದ ಕಡೆಗೆ ಮೊದಲ ಹೆಜ್ಜೆ ಇಡೋಣ.